ನಾನು ಸ್ವಾಗತ ಮಾಡ್ತೇನೆ. ಈ ರೀತಿಯ ಒಂದು ಅವಮಾನ ನಾನು ಸ್ವಾಗತ ಮಾಡ್ತೇನೆ. ಚರ್ಚೆ ಮಾಡಕ್ ತಯಾರಿದ್ದೀರಿ ಅಂದ್ರೆ ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ. ವಸ್ತುಸ್ಥಿತಿ ಈಗ ನಿಮ್ದೇ ಸರ್ಕಾರ ಏನ್ ಮಾಡಿದ್ರಿ? ಎನ್ಕ್ವೈರಿ ಸಿದ್ಧ ಇದೆಯಲ್ಲ, ನಿಮಗೆ ಎನ್ಕ್ವೈರಿ ಮೇಲೆ ನಂಬಿಕೆ ಇಲ್ವಾ? ನೀವು ಎನ್ಕ್ವೈರಿ ಕೊಟ್ಟಂತ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀರಾ? ಚರ್ಚೆ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಟೈಮ್ ಆಯ್ತಪ್ಪ, ನೀವು ಅರ್ಧಂಬರ್ಧ ಮಾತಾಡಬಾರ್ದು. ಚರ್ಚೆ ಮಾಡಬೇಕು, ಚರ್ಚೆ ಮಾಡಿ. ಆರಾಧನೆ ಯೋಜನೆ ಶುರುವಾಗಿದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಆಯ್ತಾ. ಅಲ್ಲಿವರೆಗೂ ಆರಾಧನೆ ಯೋಜನೆ ಇರಲಿಲ್ಲ. ಅವಾಗ ನಾವು ಶುರು ಮಾಡ್ಲಿಲ್ವಾ? ಅವಾಗೇ ನಾವು ಓಟ್ಗೋಸ್ಕರ ಮಾಡಿದ್ವಾ? ಅದು ತಸ್ತೀಕಲ್ಲಿ ಇವತ್ತು ಮತ್ತು ನಮ್ಮ ಮುಜರಾಯಿ ಮಿನಿಸ್ಟರ್ ಇದ್ದಾರೆ, ಇಲ್ಲಿ ಅರ್ಚಕರಿಗೆಲ್ಲ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಾರೆ. ಅವ್ರಿಗೆ ಬದುಕಿನಲ್ಲಿ ಅವರಿಗೆ ಭದ್ರತೆ ಕೊಡುವಂಥ ಕ್ರಮ ತಗೊಂಡಿರ್ತಕ್ಕಂಥದ್ದು, ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಮಲಿಂಗಾರೆಡ್ಡಿರವರು. ಅರ್ಚಕರ ಪರವಾಗಿ ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಗೇನು ಅದು ಹಿಂದೂ ಧರ್ಮದ ಬಗ್ಗೆ ಭಕ್ತಿ ಇಲ್ವಾ? ನೀವು ಮಾಡಕ್ಕಾಯ್ತಾ ನಿಮ್ಗೆ? ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ತಸ್ತೀಕು ಅರ್ಚಕರಿಗೆ ಬರ್ತಾ ಇತ್ತು, ಅದು 24,000 ಇದ್ದದನ್ನ 36,000 ಮಾಡಿ, ಅದು 36,000 ಇದ್ದದನ್ನ 48,000 ಮಾಡುದು. 2 ಬಾರಿ ಹೆಚ್ಚು ಮಾಡ್ದ ನಾವು. ಅವಾಗ ಮಾಡಿದಾಗ ಅಂದ್ರೆ ಅದೇನ್ ತೋರ್ಸೋದು ಅಂತ ಹೇಳಿದ್ರೆ, ನೀವು ದಯವಿಟ್ಟು ಧರ್ಮಕ್ಕೂ ರಾಜಕೀಯ ತರಬೇಡಿ. ಧರ್ಮಕ್ಕೂ ರಾಜಕೀಯ ನೀವು ಮಿಕ್ಸ್ ಮಾಡಕ್ ಹೋಗ್ಬೇಡಿ. ನಮಗೂ ಅಷ್ಟೇ ಭಕ್ತಿ ಇದೆ, ನಿಮ್ಗೂ ಅಷ್ಟೇ ಭಕ್ತಿ ಇದೆ. ಆದ್ರೆ ನಿಮ್ಗೆ ಸ್ವಾರ್ಥ ಇದೆ. ನಿಮ್ಗೆ ಓಟ್ ಬೇಕು, ನಮ್ಗೆ ಅದರಿಂದ ಓಟ್ ಬೇಡ. ನಿಮ್ಗೆ ಅದರಿಂದ ಓಟ್ ಬೇಕು ಅಷ್ಟೇ. ಬಜೆಟ್ ದಾಗ ಇದಕ್ಕೆಲ್ಲ ಕಟ್ ಮಾಡ್ತಾರೆ. ವಫ್ಕಿ ಕೊಡ್ಲಿಕ್ಕೆ ಯಾರಿಗೆ ಓಟ್ ಬೇಕಾ? ಯಾರಿಗೆ ಏನು ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಈಗ ವಫ್ಗೆ ಕೊಡಬಾರ್ದಂತ ಏನಾದ್ರು ಇದೆಯೇನಪ್ಪ? ವಫ್ಗೆ ಕೊಡಬಾರ್ದಂತ ದುಡ್ಡು ಇಟ್ಟಿದ್ದು ನಾನು ರಾಮಾಯಣ ಮ್ಯೂಸಿಯಂ ಮಾಡಬೇಕು. ಈ ಬಜೆಟ್ ನಾವು ಹೇಳ್ತಾ ಇರೋದು, ಈ ಬಜೆಟ್ ಏನು ಅಂತ ರಾಮಾಯಣ ಮ್ಯೂಸಿಯಂ ಮಾಡಿಲ್ಲ, ವಾಲ್ಮೀಕಿ ಮ್ಯೂಸಿಯಂ ಮಾಡಿಲ್ಲ, ಲ್ಯಾಂಡ್ ಇಟ್ಟಿದ್ದು ನಾವು 4 ವರ್ಷ ಏನು ಮಾಡಿಲ್ಲ. ಇವಾಗ ರಾಮನ ಹೆಸರಲ್ಲಿ ಮಾಡ್ತಾರೆ ಅಷ್ಟೇ. ಸಂತೋಷ ಆಗ್ತಾ ಇದೆ. ಇಲ್ಲ, ಹೌದು, ನೋಡಿ ನಾವು ಇರೋದನ್ನ ನಾವು ಇತಿಹಾಸ ಚೇಂಜ್ ಮಾಡಕ್ಕಾಗಲ್ಲ, ಕಲ್ಚರ್ ಚೇಂಜ್ ಮಾಡಕ್ಕಾಗಲ್ಲ. ಅದನ್ನು ನಾವು ಕಲೀಲಿಕ್ಕೆ ತಯಾರಿದ್ದೀವಿ, ಕಲ್ತಿದ್ದೀವಿ. ಅದರಲ್ಲಿ ರಾಜಕೀಯ ಮಾಡಕ್ ಹೋಗ್ತಾ ಇಲ್ಲ ನಾವು. ನಾನೇ ರಾಮಾಯಣ ಮ್ಯೂಸಿಯಂ ಅನೌನ್ಸ್ ಮಾಡಿ ಲ್ಯಾಂಡ್ ಅನ್ನ ನಾವು ಹಸ್ತಾಂತರ ಮಾಡಿ ರೊಕ್ಕ ಇಟ್ಟು ಹೋಗಿದ್ನಲ್ಲ, ಏನಾಯ್ತು ಸರ್? ಈಗ ನಾನೇ ಮಾತಾಡಲ್ಲ ಸಭಾಧ್ಯಕ್ಷರೇ, ತಸ್ತೀಕರಣ 2012ರಲ್ಲಿ ಅಲ್ಲ, ಈಗ ಬಜೆಟ್ ನಾನು ಮಾತಾಡ್ತಾ ಇರೋದು, ತಸ್ತೀಕ್ ಅಲ್ಲ. ತಸ್ತೀಕ್ ವಿಚಾರ ಬಂತಲ್ಲ, ಅದಕ್ಕೆ ತಸ್ತೀಕ್ ನಾನು ಮಾತಾಡಿಲ್ಲ. ಅದು ಇವ್ರು ಯಾರೋ ಮಾತಾಡ್ತಾ ಇಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ. ನಾನು ಬಜೆಟ್ ಅಲ್ಲಿ ಹೇಳ್ತಾ ಇರೋದು. ಬಜೆಟ್ ಅಲ್ಲಿ ಮಾತಾಡಿ. ಆಮೇಲೆ ಸಭಾಧ್ಯಕ್ಷರೇ, ಈಗ ಡೌಟ್ ಮಾತಾಡ್ಲಿ. ಫೋಟೋ ಇಲ್ಲ, ಪ್ರಾರಂಭ ಆಗಿರೋದು ಅವರಿದ್ದಾಗ 600 ಕೋಟಿ ದೇವಸ್ಥಾನಗಳಿಗೆ ಮಠಗಳಿಗೆ ಅಂತ ಸ್ಯಾಂಕ್ಷನ್ ಮಾಡಿದ್ರು. 1 ಪೈಸಾ ಹಣನೂ ಬಿಡುಗಡೆ ಮಾಡಲಿಲ್ಲ.